ಈ ಒಂದು ವಿಡಿಯೋದಲ್ಲಿ ಫೋಟೋಶಾಪಲ್ಲಿ ಕನ್ನಡ ಹೇಗೆ ಟೈಪ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕನ್ನಡ ಹೇಗೆ ಟೈಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಬ್ರೌಸರಲ್ಲಿ ನುಡಿ ಇನ್ಸ್ಟಾಲ್ ಆಗಿರಬೇಕು. ನುಡಿ ಇನ್ಸ್ಟಾಲ್ ಆಗಿರಲಿಲ್ಲ ಅಂತಂದರೆ ಇಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ನುಡಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಕಾಜಾಪ ಅಥವಾ ಮಲ್ಟಿ ಲ್ಯಾಂಗ್ವೇಜ್ ನುಡಿ ಅಂತ ಐದರ ಯಾವುದಾದ್ರು ಒಂದು ಓಪನ್ ಮಾಡಿ. ಈಗ ನಾನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಈ ಒಂದು ವಿಂಡೋದಲ್ಲಿ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಬಹುಭಾಷಾ ನುಡಿ ಅಂತ ಕಾಣಿಸ್ತಿದ್ದಿಲ್ಲ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಇದನ್ನು ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ 6.5 ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. ಮಲ್ಟಿ ಲ್ಯಾಂಗ್ವೇಜು ಹಿಂದಿನ ಸಪೋರ್ಟ್ ಆಗ್ತಿದೆ. ಕೆಲವೊಂದು ಸಲ ಏನಾಗುತ್ತೆ ಮಲ್ಟಿ ನುಡಿ ಸೆಟಪ್ EXE ವೈರಸ್ ಇದ್ದರೆ ನಿಮ್ಮಲ್ಲಿ ಆ್ಯಂಟಿವೈರಸ್ಸೇ ತೊಗೊಳ್ಳಲ್ಲ. ಅದರಿಂದ ನೀವು ಸೇಫರ್ ಸೈಡಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ವೈರಸ್ ಇನ್ಸ್ಟಾಲ್ ಆದಾಗ ನಿಮ್ಮ ಒಂದು ಕಂಪ್ಯೂಟರ್ ಪ್ರಾಬ್ಲಮ್ ಆಗುತ್ತೆ. ಈ ಒಂದು ಸೈಟಲ್ಲಿ ಬೇಕಾದ್ರೆ ನೀವು ನುಡಿ ಸಾಫ್ಟ್ವೇರ್ ಇದ್ರೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಇದರಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಬಂದಾಗ ಇಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಡೌನ್ಲೋಡ್ ಮಲ್ಟಿ ನುಡಿ 65 ಡೌನ್ಲೋಡ್ ಅಂತ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಿಂದ ನಾನು ಏನು ಮಾಡಲ್ಲ. ಅದೇ ರೀತಿ ಇಲ್ಲೊಂದು ಕನ್ನಡ ಸಾಫ್ಟ್ವೇರಲ್ಲಿ ಬಂದೆ ಮತ್ತೆ ವಾಪಸ್ ಬಂದಾಗ ಇದನ್ನು ಕೂಡ ಫಾಂಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನುಡಿ ಅಕ್ಷರ ಶೈಲಿ ಈ ಫಾಂಟ್ಸ್ ಮತ್ತು ಎರಡು ಡೌನ್ಲೋಡ್ ಮಾಡ್ಕೊಂಡು ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ ನಂತರ ನೀವು ಆಲ್ರೆಡಿ ನಿಮ್ಮ ಡೌನ್ಲೋಡಲ್ಲಿ ಇರುತ್ತೆ. ನೀವು ಹೇಗೆ ಇನ್ಸ್ಟಾಲ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೋಡಿ ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಫಾಂಟ್ಸ್ ಜಿಪ್ ಫೈಲ್ ಇರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಫೈಲ್ ಅಂತ ಕೊಡಿ. ಎಕ್ಸ್ಟ್ರಾಕ್ಟ್ ಫೈಲ್ ಅಂತ ಮಾಡಿದಾಗ ಇಲ್ಲಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಮಾಡೋಕ್ಕೋಗಲ್ಲ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾದಮೇಲೆ ನಿಮಗೆ ಈ ರೀತಿ ಫಾಂಟ್ಸ್ ಇರೋದು ಓಪನ್ ಆಗುತ್ತೆ. ಈ ಒಂದು ಫಾಂಟ್ಸ್ನ ನೀವು ಫಸ್ಟು ಇದು ಮಾಡೋಕ್ಕಿಂತ ಮುಂಚೆ ನೀವು ಇದನ್ನು ಸೆಟಪ್ ಫೈಲ್ನ ನೀವೇನು ಮಾಡಬೇಕು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ ನೀವು ಆಲ್ರೆಡಿ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದಾಗ ಆಲ್ರೆಡಿ ನಾನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಕೇಳುತ್ತೆ ನಿಮಗೆ. ಡಬಲ್ ಕ್ಲಿಕ್ ಮಾಡಿದಾಗ ಅಕ್ಸೆಪ್ಟ್ ಅಂತ ನೀವು ಕೊಟ್ಕೊಳ್ಳಿ. ಅಕ್ಸೆಪ್ಟ್ ಅಂತ ಕೊಟ್ಕೊಂಡಾಗ ನೀವು ಅಕ್ಸೆಪ್ಟ್ ಅಂತ ಕೊಟ್ಕೊಳ್ಳಿ. ಅಕ್ಸೆಪ್ಟ್ ಕೊಡುವಾಗ ನೆಕ್ಸ್ಟ್ ಅಂತ ಕೊಡಿ. ಹೀಗೆ ನೆಕ್ಸ್ಟ್ ಅಂತ ಕೇಳ್ಕೊಂಡು ಹೋಗುತ್ತೆ. ಅದನ್ನೆಲ್ಲ ಕೊಟ್ಕೊಂಡು ಹೋಗಿ ಈ ರೀತಿ ಕೊಟ್ಟಾಗ ನಿಮ್ದು ಎಲ್ಲಿ ಸೇವ್ ಆಗುತ್ತೆ ಆ ಒಂದು ಫೈಲ್ನ ಕೊಟ್ಕೊಂಡು ಹೋಗಿ ನೆಕ್ಸ್ಟ್ ಅಂತ ಕೊಟ್ಕೊಂಡಾದ್ಮೇಲೆ ಅಲ್ಲಿ ಫಿನಿಶ್ ಅಂತ ಬರುತ್ತೆ. ಅದು ಕ್ಲಿಕ್ ಮಾಡ್ಕೊಂಡು ಬೇಕಾದ್ರೆ ಫಿನಿಶ್ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಆದ ತಕ್ಷಣ ನಿಮಗೆ ಒಂದು ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಆಗುತ್ತೆ. ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಆದ ನಂತರ ಒಂದ್ಸತಿ ಸಿಸ್ಟಮ್ ರೀಸ್ಟಾರ್ಟ್ ಮಾಡಿ. ಅಥವಾ ನೀವು ಅದಕ್ಕಿಂತ ಮುಂಚೆ ಒಂದು ಏನು ಮಾಡಬೇಕಂತಂದರೆ ನೀವು ಇಲ್ಲಿ ನುಡಿ ಆಲ್ರೆಡಿ ನೀವು ಫಾಂಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಫಾಂಟ್ಸ್ನ ಡೌನ್ಲೋಡ್ ಮಾಡಿರೋದನ್ನ ನೀವು ಏನು ಮಾಡ್ತೀರಾ ಅಂದರೆ ನುಡಿ ಫಾಂಟ್ಸ್ನ ಇಲ್ಲಿ ಕಂಟ್ರೋಲ್ ಇದನ್ನು ಎ ಅಂತ ಕೊಟ್ಕೊಂಡು ಕಂಟ್ರೋಲು ಎಲ್ಲ ಮಾಡ್ಕೊಂಡು ಕಂಟ್ರೋಲ್ C ಅಂತ ಕಾಪಿ ಮಾಡ್ಕೊಳ್ಳಿ. ಅಥವಾ ಕಂಟ್ರೋಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ C ಅಂದರೆ ಕಾಪಿ ಮಾಡ್ಕೊಳ್ಳಿ. ಅದಾದ ನಂತರ ನೀವು ವಿಂಡೋಸ್ C ಅಕಸ್ಮಾತು ವಿಂಡೋಸ್ E ಅಂತ ವಿಂಡೋಸ್ C ಟೈಪ್ ಮಾಡಿ. ವಿಂಡೋಸ್ C ಟೈಪ್ ಮಾಡಿದಾಗ ನಿಮ್ಮೊಂದು ಇದರಲ್ಲಿ ಬ್ರೌಸರ್ ಬರುತ್ತೆ. ಲೋಕಲ್ ಫೈಲಲ್ಲಿ ವಿಂಡೋಸ್ ಅಂತ ಬರುತ್ತೆ. ವಿಂಡೋಸಲ್ಲಿ ಇಲ್ಲಿ ಫಾಂಟ್ F ಅಂತ ಟೈಪ್ ಮಾಡಿ. ಇಲ್ಲಿ ಫಾಂಟ್ಗೆ ಹೋಗಿ ಸೆಲೆಕ್ಟ್ ಆಗುತ್ತೆ. F ಅಂತಂದರೆ ಅಲ್ಲಿ ಹೋಗಿ ಯಾವ ಅಕ್ಷರ ಇರುತ್ತೋ ಅಲ್ಲಿ ಹೋಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಕಾಪಿ ಪೇಸ್ಟ್ ಅಂತ ಹೊಡ್ರಿ. ಕಂಟ್ರೋಲ್ V ಆಲ್ರೆಡಿ ನಾನು ಮಾಡಿದ್ದೀನಿ. ಕಂಟ್ರೋಲ್ V ಅಂದರೆ ಪೇಸ್ಟ್ ಆಗುತ್ತೆ. ಈಗ ನಾನು ಹಿಂಗೆ ಕೊಟ್ಟಾಗ ಡೈರೆಕ್ಟಾಗಿ ನೀವು ಆಲ್ರೆಡಿ ರಿಪ್ಲೇಸ್ ಅನ್ನು ಆಲ್ರೆಡಿ ಮಾಡಿರೋದ್ರಿಂದ ನನಗೆ ಆಲ್ರೆಡಿ ಕಾಪಿ ಪೇಸ್ಟ್ ಆಗಿದೆ. ನಾನು ನೋ ಅಂತ ಕೊಟ್ಟು ಆಲ್ರೆಡಿ ಮಾಡಿದ್ದೀನಿ. ನಾನು ಆಲ್ರೆಡಿ ಮಾಡಿರೋದ್ರಿಂದ ಈ ರೀತಿ ಆದ ನಂತರ 191 ಫೈಲ್ಸ್ಗಳಿರ್ತವೆ. ಇದಾದ ನಂತರ ನೀವು ಓಕೆ ಆಲ್ರೆಡಿ ಆಗಿರುತ್ತೆ. ಮತ್ತೊಂದು ಸತಿ ರೀಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿದ ನಂತರ ನೀವು ಇಲ್ಲಿ ನುಡಿ ಅಂತ ಟೈಪ್ ಮಾಡಿ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಅದರಿಂದ ಆ ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಿದೆ. ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಮಿನಿಮೈಸಲ್ಲಿ ಇರಬೇಕು, ಯಾಕಂದರೆ ಇಲ್ಲಾಂದರೆ ಕನ್ನಡ ಟೈಪ್ ಮಾಡೋಕ್ಕಾಗಲ್ಲ. ನಿಮಗೆ ಕನ್ನಡ ಟೈಪಿಂಗ್ ಗೊತ್ತಿದ್ದರೆ ಡೈರೆಕ್ಟಾಗಿ ಈಗ ಏನೇನೋ ಟೈಪ್ ಗೊತ್ತಿದ್ರೆ ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ನೋಡಿ ಕನ್ನಡ ಅಕ್ಷರಗಳು ನಿಮಗೆ ಆರಾಮಾಗಿ ಟೈಪ್ ಗೊತ್ತಿದ್ರೆ ಮಾಡ್ಬೋದು. ಇಲ್ಲ ಅಂತಂದರೂ ಕೂಡ ನೀವು ಇನ್ನೊಂದು ಆ್ಯಪ್ ಇದೆ. ಆ ಒಂದು ಆ್ಯಪಲ್ಲಿ ಏನು ಅಂದರೆ ಮೊದಲೇ ಇದನ್ನು ಇಲ್ಲಿ ಇದೆಯಲ್ಲ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಇಲ್ಲಿ ಕನ್ನಡ ಟು ಇಂಗ್ಲೀಷ್ ನೀವು ಕನ್ನಡದಿಂದ ಇಂಗ್ಲೀಷ್ ಕನ್ವರ್ಟ್ ಮಾಡಿದಾಗಲೂ ಕೂಡ ಇಲ್ಲಿ ಟೈಪ್ ಆಗಿರುತ್ತೆ. ಜಸ್ಟ್ ಕಾಪಿ ಪೇಸ್ಟ್ ಮಾಡಿ. ಇಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಮತ್ತೆ ಕ್ಲಿಕ್ ಇದನ್ನು ಮಾಡ್ಕೋತೀನಿ ನೋಡಿ. ಈ ರೀತಿ ನೀವು ಕನ್ನಡ ಟೈಪ್ನ ಈಸಿಯಾಗಿ ಮಾಡ್ಬೋದು. ಈ ರೀತಿ ನೀವು ಕನ್ನಡ ಟೈಪ್ನ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಬೇರೆ ಒಂದು ನಾನು ವೆಬ್ಸೈಟ್ ಅಡ್ರೆಸ್ ಕೂಡ ಹೇಳ್ತೀನಿ. ಈ ರೀತಿ ನೀವು ಯಾವುದೇ ಒಂದು ಇದರಲ್ಲಿ ಫೋಟೋಶಾಪಲ್ಲಿ ಕನ್ನಡ ಒಂದು ಟೈಪಿಂಗ್ನ ಈ ರೀತಿ ಮಾಡ್ಬೋದು. ನಿಮ್ಗೆ ಗೊತ್ತಿಲ್ಲ ಅಂದರೆ ಕನ್ನಡ ಟೈಪಿಂಗ್ ಗೊತ್ತೇ ನಿಮ್ಗೆ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದರೆ ಕನ್ನಡ ಟು ಇಂಡಿಯಾ ಟೈಪಿಂಗ್ ಅಂತ ಇದೆಯಲ್ಲ ಅದರಲ್ಲಿ ಕನ್ನಡ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡದ ಟೈಪ್ ಆಗುತ್ತೆ. ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಪೇಸ್ಟ್ ಹೊಡೆಯಿರಿ ನಿಮ್ಮ ಒಂದು ಫೋಟೋಶಾಪಲ್ಲಿ. ಥ್ಯಾಂಕ್ ಯು.